ಮಂಗಳೂರು ಹೊರವಲಯದ ಎಡಪದವು ಪಂಚಾಯತ್ ವ್ಯಾಪ್ತಿಯ ಕೊರಡೇಲ್ ಪದರಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಎಡಪದವು ಪಂಚಾಯತ್ ಎದುರು ಪ್ರತಿಭಟನೆ ನಡೆಯಿತು. ಜನರ ಸಮಸ್ಯೆ ಯಾರು ಕೇಳುವುದಿಲ್ಲ. ಎಲ್ಲ ಓಟಿಗೆ ನಿಲ್ಲುವುದಾಗಿ ಗ್ರಾಮ ಪಂಚಾಯತ್ ಮೇಲ್ವರೆಗೆ ಎಲ್ಲ ಹಣ ಮಾಡಿ ಅದೊಂದು ಬಿಲ್ಡಿಂಗ್ ಮಾಡಿದ್ದಾರೆ. ಏನು ಮಾಡಲ್ಲ, ಅದೊಂದು ಬಿಲ್ಡಿಂಗ್ ನೋಡಿ ಮಾಡಲ್ಲ. ಅದೇ ಬಾಬು ನೋಡಿ ಪಂಚಾಯತ್ ಸ್ಥಳದಲ್ಲೆಲ್ಲ ಒಡೆದಿದೆ. ನಿಮ್ಮ ಪಂಚಾಯತ್ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಏನ್ ಮಾಡಿದ್ರು? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಟ್ಯಾಕ್ಸ್ ಏನ್ ಮಾಡಿದ್ರು ನಾನು ಕೇಳಿದೆ, ಈಗ ಹತ್ರ ಕೇಳಿ ಅವ್ರ ಹತ್ರ ಸೂತ್ರ ಕೇಳಿದ್ಲ ಇಲ್ವಾ ಅಂತ. ಇನ್ನೇನ್ ಮಾಡಿದ್ರು? ಅದು ನಿಮ್ಮ ಪಂಚಾಯತಿಯಲ್ಲಿ ದುಡ್ಡು ಇಲ್ಲ ಮೇಡಮ್, ನಾವು ಇನ್ನೊಂದು ಟ್ಯಾಂಕಿಯಲ್ಲಿ ಕಳಿಸ್ತೀವಿ, 15 ಲಕ್ಷ ಆಗ್ತದೆ. ಎಡಪದವು ಪಂಚಾಯತ್ ವ್ಯಾಪ್ತಿಯ ಕೊರಡೇಲ್ ಪದರಂಗಿ ಗ್ರಾಮದಲ್ಲಿ ಕುಡಿಯುವ ನೀರು ಸಹಿತ ಇತರ ಮೂಲಭೂತ ಸೌಕರ್ಯ ವಂಚಿತರಾಗಿದ್ದು, ಎಡಪದವು ಪಂಚಾಯತ್ಗೆ ಎಷ್ಟೇ ಮನವಿ ನೀಡಿದರೂ ಸ್ಪಂದಿಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಎಡಪದವು ಪಂಚಾಯತ್ ಎದುರು ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆಗೆ ಸ್ಪಂದಿಸದ ಅಧಿಕಾರಿಗಳ ಕೊಠಡಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಸಂದರ್ಭ ಪೊಲೀಸರು ಅಧಿಕಾರಿಗಳನ್ನು ಪ್ರತಿಭಟನಾ ನಿರಂತರ ಬಳಿಯೇ ಕರೆತಂದರು. ಪ್ರತಿಭಟನಾ ನಿರತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಕೂಡಲೇ ಸ್ಪಂದಿಸುವುದಾಗಿ ಲಿಖಿತವಾಗಿ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಈ ಬಗ್ಗೆ ಸ್ಥಳೀಯ ಗ್ರಾಮಸ್ಥರಾದ ನಿತೇಶ್ ಅವರು ಏನು ಹೇಳಿದ್ದಾರೆಂದು ನೋಡಿಕೊಂಡು ಬರೋಣ. ಎಂಕೆಡಪದ ಗ್ರಾಮದ ಕೋರ್ಡೆಲ್ ಮತ್ತು ಪದ್ರೆಗೆ ಎಂಬ ಏರಿಯಾ, ಇಲ್ಲಿ ಕಳೆದ 6 ವರ್ಷಗಳಿಂದ ನೀರಿನ ಸಮಸ್ಯೆ. 6 ವರ್ಷ ಆಯಿತು ಇಲ್ಲಿ ನೀರಿಲ್ಲದೆ. ಎಲ್ಲ ಈ ಪಂಚಾಯತ್ ಏರಿಯಾದಲ್ಲಿ ಎಲ್ಲ ಕಡೆ ಡೈಲಿ ನೀರು ಹೋಗ್ತಾ ಉಂಟು. 1 ದಿವಸ 2 ದಿವಸ ಅಲ್ಲ, ಡೈಲಿ ಹೋಗ್ತಾ ಉಂಟು. ಆದರೆ ನಮಗೆ 6 ವರ್ಷದಿಂದ 2 ದಿವಸಕ್ಕೊಮ್ಮೆ 45 ನಿಮಿಷದ ನೀರು ಬರ್ತಾ ಉಂಟು. 45 ನಿಮಿಷ ಆದರೂ ಕೂಡ ಏನಾಗ್ತಾ ಉಂಟಂದರೆ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ ನೀರು. ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಕೇಳುವಾಗ 25 ನಮಗೆ ಉತ್ತರ ಸಿಗ್ತಾ ಇದೆ. ಯಾವುದೇ ರಾಜಕೀಯದವರು ಹಾಗೂ ಇಲ್ಲಿ ಪಂಚಾಯಿತಿ, ಎಡಪದವಿನ ಪಂಚಾಯಿತಿ ನಮಗೆ ಸರಿಯಾದ ಸ್ಪಂದನೆ ಮಾಡಲಿಲ್ಲ ಮತ್ತು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಮನವಿಯಲ್ಲಿ ಹೇಳಿದ್ದೇವೆ, ನಾವು ನಮಗೆ ಕೋರ್ಡೆಲಿಗೆ ಒಂದು ಟಾಂಕಿ ಆಗಬೇಕು, ಒಂದು ದೊಡ್ಡ ಮಟ್ಟದ ಟಾಂಕಿ ಆಗಬೇಕು. ಕೋರ್ಡೆಲ್ ಮತ್ತು ಪದ್ರಂಗಿ ಏರಿಯಾಕ್ಕೆ ಟಾಂಕಿಯಾಗಿ ಡೈಲಿ ನೀರು ಬಿಡಬೇಕು. ಇವರು ಡೈಲಿ ನೀರು ಬಿಡುವ ವ್ಯವಸ್ಥೆ ಆಗಬೇಕು. ಮತ್ತು ಇಲ್ಲಿ ಒಂದು ಹಳೆಯ ಟ್ಯಾಂಕಿ ಏನುಂಟು ಅದು ಬೀಳುವ ಸ್ಥಿತಿಯಲ್ಲಿ ಉಂಟು. ಆ ಹಳೆಯ ಟ್ಯಾಂಕಿ ಅಡಿಯಲ್ಲಿ ಕೆಲವೊಂದು ಲೈನ್ ಉಂಟು, ಅದನ್ನೆಲ್ಲ ಕಟ್ ಮಾಡಿ ಸದ್ಯದ ಮಟ್ಟಿಗೆ ನಮಗೆ 2 ದಿವಸಕ್ಕೊಮ್ಮೆ ಡೈಲಿ ನೀರು ಬಿಡಬೇಕು. ಹಾಗೂ ಮತ್ತು ಟ್ಯಾಂಕಿ ಆದಮೇಲೆ ಡೈಲಿ ನೀರು ಬಿಡುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು. ನಮ್ಮದು ಮತ್ತು ಈ ಗ್ರಾಮಸ್ಥರ ಪರವಾಗಿ ನಾವು ಇಲ್ಲಿ ಎಲ್ರಿಗೂ, ನಮ್ಮದು ರಾಜಕೀಯ ವ್ಯಕ್ತಿಗಳಿಗೆ ಯಾರೇ ಆಗಲಿ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ, ಯಾರು ಮಾಡಿದರೂ ಆಗ್ತದೆ ನಮಗೆ ಕೆಲಸ. ನಮಗೆ ಆ ಪಕ್ಷದವರು ಈ ಪಕ್ಷದವ್ರು ಮಾಡಬೇಕಂತ ಇಲ್ಲ. ಯಾರು ಮಾಡಿದರೂ ನಮಗೆ ಓಕೆ, ನಾವು ಅವರಿಗೆ ಸಪೋರ್ಟು. ಗೊತ್ತಾಯ್ತಲ್ಲ, ನಾವು ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ. ನಮಗೆ ಡೈರೆಕ್ಟ್ ಏನಾದರೂ ಒಂದು ಕೆಲಸ ಆಗಬೇಕು. ಅಲ್ಲಿ ನಮಗೆ ಇಷ್ಟು 6 ವರ್ಷದಿಂದ ನಾವು ಟ್ಯಾಂಕರಲ್ಲಿ ನೀರು ತರಿಸಿ ಕುಡಿದಿದ್ದೇವೆ. ಇವರು ಮಾಡಲೇಬೇಕು, ಅಷ್ಟೇ ನಮ್ಮ ಒಂದು ಆಗ್ರಹ. ಯಾರು ಮಾಡಿದರೂ ಆಗ್ಬೋದು. ನಮಗೆ ಟಾಂಕಿ ಆಗಬೇಕು. ನಮಗೆ ಡೈಲಿ ಆ ಕೋರ್ಡೆಲ್ ಮತ್ತು ಪದ್ರಂಗಿ ಪರಿಸರಕ್ಕೆ ಡೈಲಿ ನೀರು ಬರಬೇಕು. ಇನ್ನು ಮುಂದೆ ಈ ಮಟ್ಟದ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೇವೆ. ಇನ್ನು ಮುಂದೆ ಮಾಡದಿದ್ದರೆ ಅದು ಬಹು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ. ನೀವೆಲ್ಲ ಒಂದು ರಾಜಕೀಯದವರು, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರೇ ಆಗಲಿ, ಅವರೊಂದು ಒಳ್ಳೆಯ ಮನಸ್ಸಿನವರು ನಮ್ಮ ಒಂದು ಜನರ ಮೂಲಭೂತ ಒಂದು ಸೌಲಭ್ಯವನ್ನು ಮಾಡಿಕೊಡ್ತಾರೆ ಎಂಬ ಭರವಸೆಯಲ್ಲಿ ಇರ್ತೇವೆ. ಯಾಕೆಂದರೆ ಈ ಒಂದು ನೀರು, ರೋಡು ಮತ್ತು ದಾರಿದೀಪ ಇದನ್ನೇ ಮಾಡಲಿಕ್ಕಾಗದವರು ಈ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಲಿ ಅದನ್ನು ಮಾಡಲಿಕ್ಕಾಗದವರು ನಮ್ಮ ದೇಶವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಇಷ್ಟು ಬೇಸರದಲ್ಲಿ ಹೇಳ್ತಿದ್ದೇವೆ. 6 ವರ್ಷದಿಂದ ಕಷ್ಟಪಟ್ಟಿದ್ದೇವೆ. ಮತ್ತು ಈ ಪಂಚಾಯತಿಗೆ ನಾವು ಈಗ ಬಂದಿದ್ದೇವೆ ಪ್ರತಿಭಟನೆ ಮಾಡಲಿಕ್ಕೆ. ಆದರೂ ಕೂಡ ಇಲ್ಲಿ ಏನು ಅಲ್ಲಿ ಪಿ ಡಿ ಒ ಇದ್ದರು ಮತ್ತು ಕಾರ್ಯದರ್ಶಿ ಇದ್ದರು. ಅವರು ನಮಗೆ ಬಂದು ಸೌಜನ್ಯಕ್ಕೆ ಕೂಡ ನೀವು ಏನು ಬಂದಿದ್ದೀರಿ, ಏನು ಪ್ರಾಬ್ಲಮ್ ಅಂತ ಕೇಳಲಿಲ್ಲ. ನಂತರ ಅವರು ಪೊಲೀಸ್ನವರು ಬಂದು ನಮ್ಮನ್ನು ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದಿದ್ದರು. ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಇದು ಒಂದು ಎಷ್ಟು ರೆಸ್ಪಾನ್ಸ್ ಕೊಡ್ತಾರೆ ಇವರು ಗ್ರಾಮಸ್ಥರಿಗೆ ಪ್ರಾಬ್ಲಮ್ಗಳಿಗೆ ಎಷ್ಟು ರೆಸ್ಪಾನ್ಸ್ ಕೊಡ್ತಾರೆ ಅಂತ ಇವರು ಕೈಗನ್ನಡಿ ಹಿಡಿದಂಥ ಕೈಗನ್ನಡಿ. ಇವರಿಗೆ ಯಾವತ್ತು ಕಾಲ್ ಮಾಡಿದ್ರು ಇವರು ಯಾವುದೇ ರೆಸ್ಪಾನ್ಸ್ ಮಾಡಲ್ಲ. ಇಂಥ ನಾವು ಪರಿಸ್ಥಿತಿಯಲ್ಲಿ ಇದ್ದೇವೆ. ಈ ಪಂಚಾಯಿತಿಯಲ್ಲಿ, ಎಡಪದವು ಪಂಚಾಯಿತಿಯಲ್ಲಿ ಯಾವುದೇ ಕೆಲಸವು ಇಷ್ಟರವರೆಗೆ ಕರೆಕ್ಟಾಗಿ ಆಗ್ತಾನೇ ಇಲ್ಲ. ಎಲ್ಲವನ್ನು ಒಟ್ರಾಶಿಯಾಗಿ ಮಾಡ್ತಾಯಿದ್ದಾರೆ ಅಷ್ಟೇ.